ಸೊ ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ಅಯ್ಯೋ ಆ ಥರದ್ದೇನೂ ಇಲ್ಲ ಸರ್. ಇವಾಗ ಸಡನ್ ಆಗಿ ನಾವೆಲ್ಲ ಇಷ್ಟು ಅಟೆನ್ಷನ್ ಆಗಿ ಒಂದು ವಿಷಯದಲ್ಲಿ ಇದ್ದೀವಿ. ಹಿಂದೆಗಡೆ ಯಾರಾದರೂ ಜೋರಾಗಿ ಕಿರ್ಚಿದ ತಕ್ಷಣ ಫಸ್ಟ್ ಅವನು ಯಾರಪ್ಪ ಅಂಕಿರಿಸ್ತಾನೆ ಅಂತ ಅವನು ಕೆಟ್ಟವನಾಗೆ ನೋಡ್ತೀವಿ ಫಸ್ಟು. ಆದರೆ ಅದ್ರ ಹಿಂದೆ ವಿಷಯ ಏನು ಅಂತ ಯಾರಿಗೂ ಗೊತ್ತಿರಲ್ಲ. ಅದು ತಿಳ್ಕೊಂಡ್ಮೇಲೆ ಗೊತ್ತಾಗುತ್ತೆ. ಇವಾಗಲೂ ಕೆಲವೊಂದು ವಿಷಯಗಳು ಏನು ನಡೀತಾ ಇದೆ, ಫಸ್ಟ್ ನಾವು ತುಂಬ ತಪ್ಪು ಅಂತ ತಿಳ್ಕೊಂಡಿರೋ ವಿಷಯ ಇವಾಗ ಕೆಲವೊಂದು ವಿಷಯ ತುಂಬ ಸರಿ ಅನ್ನಿಸ್ತಿದೆ. ಆ ಸರಿ ಅನ್ನಿಸೋ ವಿಷಯ 100% ಎಲ್ಲ ಗೆದ್ಕೊಂಡು ಆಚೆ ಬರ್ತಾರೆ. ಆಚೆ ಬಂದಿದ ತಕ್ಷಣ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಕನಸು ತುಂಬ ಇದೆ. ಇವ್ರು ಆ್ಯಕ್ಟ್ ಮಾಡಿದ್ದಾರೆ ಆಲ್ರೆಡಿ. ನಾನು ತುಂಬ ಕೆಲವೊಂದು ವಿಷಯ ಅದು ಒಬ್ಬ ತಪ್ಪು ಮಾಡದೇ ಇದ್ದರೆ ಯಾರೂ ಕಪಾಳ ಕೊಡಿಯಲ್ಲ ಸರ್. ಸ್ವಲ್ಪ ಜೋರಾಗಿ ಹೊಡೆದಿದ್ದಾರೆ, ಏನೋ ಒಂದು ಅನಾಹುತ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಅದು ಅವ್ರು ಮಾಡಿದಾರೋ ಇಲ್ವೋ ದೇವರೇ ಇಲ್ಲ, ಅದು ನ್ಯಾಯಾಂಗ ಇದರಲ್ಲಿದೆ. ಚೆನ್ನಾಗಾಗತ್ತೆ. ನನಗೆ ತುಂಬ ಖುಷಿ. ಅವರು ಅಂದರೆ ನನ್ನ ಸಖತ್ತು ಇಷ್ಟ, ಪ್ರಾಣ ಸರ್. ನನಗೆ ನಾನು ಓಪನ್ ಆಗಿ ಹೇಳ್ತೀನಿ ಸರ್. ಏನಕ್ಕೆ ದರ್ಶನ್ ಸರ್ ಅಂದರೆ ನನಗೆ ಸಖತ್ ಪ್ರಾಣ ಸರ್. ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಬೇಕು. ಅವರು ಅಂದರೆ ತುಂಬ ಇಷ್ಟ ಸರ್. ಅವ್ರು ಬಂದಿದ ತಕ್ಷಣ ನಾನು ಆ ಸ್ಕ್ರೀನಲ್ಲಿ ಅವ್ರೊಬ್ಬರನ್ನ ಬಿಟ್ಟು ಇನ್ಯಾರನ್ನೂ ನೋಡಬೇಕು ಅನ್ಸಲ್ಲ ಸರ್. ಇದೇ ಸರ್ ನಾನು. ಥ್ಯಾಂಕ್ ಯು. ಗೌತಮ್ ಸರ್ ನೀವೇನು ಸರ್? ಇವ್ರು ಹೇಳ್ದಂಗೆ ಅವರು ಸ್ಕ್ರೀನಲ್ಲಿ ಬಂದರೆ ಅವ್ರನ್ನ ಬಿಟ್ಟು ಬೇರೆ ಇನ್ಯಾರನ್ನೂ ನೋಡೋದಕ್ಕೆ ಕಣ್ಣು ಹೋಗಲ್ಲ ಅಂತ. ಯಾಕಂದರೆ ದಟ್ ಈಸ್ ದ ಚರಿಷ್ಮಾ, ದಟ್ ಈಸ್ ದ ಸ್ಟ್ರೆಂತ್, ಆ್ಯಂಡ್ ದಟ್ ಈಸ್ ದ ಪವರ್. ಅವರು ಸುಮ್ಮನೆ ಅದನ್ನು ಯಾವುದನ್ನು ಕಿಟ್ಟಿಸ್ಕೊಂಡ್ಬಿಟ್ಟಿಲ್ಲ. ಸುಮ್ಮನೆ ಯಾರೋ ಹುನರ ಹಾಕಿ ಅವ್ರನ್ನ ಚಪ್ಪಾಳೆ ಹೊಡೆದು ಆ ಥರದ್ದೆಲ್ಲ ದೊಡ್ಡದಾಗಿ ಏನು ಮಾಡಿಲ್ಲ. ಅದ್ರ ಹಿಂದೆ ಅವರು ತುಂಬ ದೊಡ್ಡ ಶ್ರಮ ಇದೆ, ತುಂಬ ದೊಡ್ಡ ವಲಯ ಅವ್ರ ಹಿಂದೆ ಇದೆ. ಮತ್ತು ಇಂಡಸ್ಟ್ರಿಗೆ ಅವ್ರ ಮೇಲೆ ಡಿಪೆಂಡೆನ್ಸಿ ಇದೆ. ಮತ್ತು ಅವರು ಕೂಡ ಅದರ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಂಡು ವರ್ಷಕ್ಕೆ 2 ಪಿಕ್ಚರ್ ಮಾಡೋವಂಥ ಒಂದು ನಿರ್ಧಾರವನ್ನು ಮಾಡಿಕೊಂಡು ಬೇರೆ ಇನ್ಯಾವುದೇ ಲ್ಯಾಂಗ್ವೇಜಲ್ಲಿ ನಾನು ಕಾಣಿಸ್ಕೊಳ್ಳಲ್ಲ, ನಾನು ಕನ್ನಡದಲ್ಲಿ ಮಾತ್ರ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿ ಸತತವಾಗಿ ಗಟ್ಟಿಯಾಗಿ ನಿಂತಿರುವಂಥ ಗಂಡು. ಸೊ ಅವ್ರು ಮತ್ತೆ ಇವರೇ ಹೇಳಿದಾಗೆ ಅದೇನು ಗೊಂದಲಗಳಿದೆ ಅದೆಲ್ಲನೂ ಹಾಗೆ ಕಳೆದು ಹೋಗುತ್ತೆ. ಅವ್ರು ಮತ್ತೆ ತಿರ್ಗಿ ವಾಪಸ್ ಬರ್ತಾರೆ, ಮತ್ತೆ ತಿರ್ಗಿ ದೊಡ್ಡ ಸ್ಟಾರಾಗಿ ಬರ್ತಾರೆ ಅನ್ನೋ ನನ್ನ ನಂಬಿಕೆ ಇದೆ. ಇದು ಎಲ್ಲ ಕನ್ನಡಿಗರ ನಂಬಿಕೆ ಕೂಡ. ಸೊ ಇದು ನಿಜ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.